everyone fine. ಬಾಲಿವುಡ್ ನಟ ಸೈಫ್ ಅಲಿ ಖಾನ್ ಮೇಲೆ ದಾಳಿ ಮಾಡಿದಂಥ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೇಜರ್ ತಿರುವು ಸಿಗ್ತಾ ಇದೆ. ಇಲ್ಲಿ ಸೈಫ್ ಅಲಿ ಖಾನ್ ಮೇಲೆ ದಾಳಿ ಮಾಡಿದ್ದು ಇದೇ ಬಂಧಿತ ಆರೋಪಿ ಶರೀಫುಲ್ ಇಸ್ಲಾಂ ಅಂತ ಹೇಳ್ತಾ ಇದ್ದಾರೆ ಪೊಲೀಸರು. ಹೇಗೆ ಬೆರಳಚ್ಚು ಮ್ಯಾಚ್ ಆಗ್ತಾ ಇಲ್ಲ. ಅಲ್ಲಿ ಚುಚ್ಚಿದ್ಯಾರೋ, ಹಿಡ್ಕೊಂಡು ಬಂದಿದ್ಯಾರೋ, ಈಗಾಗಲೇ ಒಂದಿಬ್ಬರನ್ನ ಬಿಟ್ಟು ಕಳಿಸಿದ್ರು ಕೂಡ. ಆದರೆ ಶರೀಫುಲ್ ಇಸ್ಲಾಂ ಈ ವ್ಯಕ್ತಿ ಬಂದಾಗಲೂ ಕೂಡ ಅದನ್ನೇ ಹೇಳಿದ್ದು, ನನಗೂ ಇದಕ್ಕೂ ಸಂಬಂಧ ಇಲ್ಲ, ನನ್ನ ಮುಖ ಹೇಗಿದೆ, ಅಲ್ಲಿ CCTV ಇರ್ತಕ್ಕಂಥವನ ಮುಖ ಹೇಗಿದೆ, ಅವನೇ ಬೇರೆ ನಾನೇ ಬೇರೆ, ಸುಮ್ಮನೆ ನನ್ನನ್ನು ಹಿಡ್ಕೊಂಡು ಬಂದು ನೀವು ನನಗೆ ತೊಂದರೆ ಕೊಡ್ತಾ ಇದ್ದೀರಾ, ನನಗೆ ಹಿಂಸೆ ಮಾಡ್ತಾ ಇದ್ದೀರಾ ಅಂತ ಶರೀಫುಲ್ ಇಸ್ಲಾಂನ ಒಂದು ವಾದ ಇತ್ತು. ಬೆರಳಚ್ಚು ಮ್ಯಾಚ್ ಆಗಲಿಲ್ಲ, ತಡಕಾಡ್ತಾ ಇದ್ದರು ಪೊಲೀಸರು. ಆದರೆ ಆಮೇಲೆ ನೋಡಿದ್ರೆ ಮುಖ ಗುರುತು ತಂತ್ರಜ್ಞಾನದ ಮೂಲಕವಾಗಿ ಪೊಲೀಸರು ಇದೀಗ ಪತ್ತೆ ಹಚ್ಚಿದ್ದಾರೆ. ಇದೇ ಶರೀಫುಲ್ ಇಸ್ಲಾಂ ಇವನೇ ಸೈಫ್ ಅಲಿ ಖಾನ್ಗೆ ಚುಚ್ಚಿರುವುದು, ಅವನು ಬೇರೆ ಇವನು ಬೇರೆ ಅಲ್ವೇ ಅಲ್ಲ ಅಂಥೇಳಿ ಇದೀಗ ಎಷ್ಟೊಂದು ಗೊಂದಲಗಳಿತ್ತಲ್ಲ, ಏನೊಂದು ಫಿಂಗರ್ ಪ್ರಿಂಟ್ ಮ್ಯಾಚ್ ಆಗಲಿಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ಇಷ್ಟು ಒಂದು ಒದ್ದಾಟ ಇತ್ತು. ಇದೀಗ ಅದರಲ್ಲಿ ಚೆಕ್ ಮಾಡಿಕೊಂಡಾಗ ಯಾವ ವ್ಯಕ್ತಿ ಚುಚ್ಚಿದ್ನೋ, ಯಾವ ವ್ಯಕ್ತಿ ಈ ಥರ ಕಾಣಿಸ್ಕೊಂಡಿದ್ನೋ ಅವನನ್ನೇ ನಾವು ಹಿಡ್ಕೊಂಡು ಬಂದಿರೋದು ಅಂಥೇಳಿ FSL ವರದಿಯಲ್ಲೂ ಹೊಂದಾಣಿಕೆ ಆಗಲಿಲ್ಲ, ಬೆರಳಚ್ಚು ವರದಿಯಲ್ಲೂ ಹೊಂದಾಣಿಕೆ ಆಗಲಿಲ್ಲ. ಆದರೆ ಮುಖ ಗುರುತು ತಂತ್ರಜ್ಞಾನವನ್ನು ಬಳಸಿದಾಗ ಇಲ್ಲಿ ಗೊಂದಲ ನಿವಾರಣೆ ಆಗಿದೆ. CCTVಲಿರ್ತಕ್ಕಂಥ ವ್ಯಕ್ತಿಯ ಚೆಹರೆಗೂ ಬಂಧಿತನ ಮುಖ ಚೆಹರೆಗೂ ಕೂಡ ಇದೀಗ ಹೋಲಿಕೆ ಮಾಡಲಾಗಿದೆ. ಜನವರಿ 19ನೇ ತಾರೀಕು ಥಾಣೆಯಲ್ಲಿ ಅರೆಸ್ಟ್ ಆಗಿದ್ದ ಇವನು ಶರೀಫುಲ್ ಇಸ್ಲಾಂ ಬಾಂಗ್ಲಾದೇಶ ನ್ಯಾಷನಲ್ ಪಾರ್ಟಿಯ ಸದಸ್ಯ. ಇವನು ಪದಚ್ಯುತ ಪ್ರಧಾನಿ ಶೇಖ್ ಹಸೀನಾ ಅವಧಿಯಲ್ಲಿ ಶರೀಫುಲ್ ಮೇಲೆ 10 ಕೇಸ್ಗಳು ಇತ್ತು. ಇದರಿಂದ ವಿಚಾರಣೆಗೆ ಹೆದರಿಕೊಂಡು ಬಾಂಗ್ಲಾ ಗಡಿ ದಾಟಿಬಿಟ್ಟಿದ್ದ ಇವನು, ಪಲಾಯನ ಮಾಡಿದ್ದ. ಅಲ್ಲಿಂದ ಅಕ್ರಮವಾಗಿ ಭಾರತದ ಗಡಿಯ ನುಸುಳಿ ಮುಂಬೈ ಪ್ರವೇಶ ಮಾಡಿದ್ದ. ಶರೀಫುಲ್ ವಿರೋಧ ಪಕ್ಷಗಳ ಕಾರ್ಯಕರ್ತರಿಗೆ ಕಿರುಕುಳ ಕೊಡ್ತಾ ಇದ್ದ ಶೇಖ್ ಹಸೀನಾ ಸರ್ಕಾರ. ಇದರಿಂದ ಬಾಂಗ್ಲಾದಲ್ಲಿ ಬದುಕಕ್ಕೆ ಆಗಲ್ಲ ಅಂಥೇಳಿ ಅಲ್ಲಿಂದ ಪಲಾಯನ ಮಾಡಿದ್ದ. ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡು ಇತ್ತೀಚೆಗೆ ಈ ರೀತಿ ದರೋಡೆಗೂ ಕೂಡ ಇಳಿದು ಬಿಟ್ಟಿದ್ದ ಅಂತ ಹೇಳ್ತಾ ಇದ್ದಾರೆ.